ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 106 ನಿಗಮ ಮಂಡಳಿಗಳಿದ್ದಾವೆ. ಅದರಲ್ಲಿ ಸಾಕಷ್ಟು ಸಂಖ್ಯೆಯ ಹುದ್ದೆಗಳು ಖಾಲಿ ಇದ್ದಾವೆ. ಸರ್ಕಾರ ಸಾಕಷ್ಟು ವರ್ಷಗಳಿಂದ ನಿಗಮ ಮಂಡಳಿಗೆ ನೇಮಕಾತಿಯೇ ಮಾಡಿಲ್ಲ. ಅದರ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 1,01,295 ಹುದ್ದೆಗಳು. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೇನೆ. ಕೃಷಿ ಇಲಾಖೆಯಲ್ಲಿ 328 ಖಾಲಿ ಹುದ್ದೆಗಳಿದ್ದಾವೆ. ಹಾಗೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ 2,140 ಹುದ್ದೆಗಳು ಹಾಗೂ ಸಹಕಾರ ಮಂಡಳಿಯಲ್ಲಿ 911 ಖಾಲಿ ಹುದ್ದೆಗಳಿದ್ದಾವೆ. ಪರಿಸರ ಮತ್ತು ಜೀವಶಾಸ್ತ್ರ ವಿಭಾಗದಲ್ಲಿ 1,554 ಖಾಲಿ ಹುದ್ದೆಗಳು ಹಾಗೂ ಇಂಧನ ಇಲಾಖೆಯಲ್ಲಿ ಬರೋಬ್ಬರಿ 54,905 ಹುದ್ದೆಗಳು ಖಾಲಿ ಇದ್ದಾವೆ. ಆಹಾರ ನಿಗಮ ಮಂಡಳಿಯಲ್ಲಿ 1,303 ಹುದ್ದೆಗಳು ಖಾಲಿ ಇದ್ದಾವೆ. ಒಳಾಡಳಿತದಲ್ಲಿ 63 ಹುದ್ದೆಗಳು ಖಾಲಿ ಇದ್ದಾವೆ. ತೋಟಗಾರಿಕೆ ಇಲಾಖೆಯಲ್ಲಿ 39 ಹುದ್ದೆಗಳು, ವಸತಿ ಇಲಾಖೆಯಲ್ಲಿ 556, ಐಟಿ ಬಿಟಿ ವಿಜ್ಞಾನ ತಂತ್ರಜ್ಞಾನ ವಿಭಾಗದಲ್ಲಿ 43 ಹುದ್ದೆಗಳು, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಲ್ಲಿ 5,935 ಹುದ್ದೆಗಳು ಭರ್ತಿಯಾಗದೆ ಖಾಲಿ ಇದ್ದಾವೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ 5,655 ಹುದ್ದೆಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 285 ಹುದ್ದೆಗಳು, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ 51 ಹುದ್ದೆಗಳು, ಆರ್ಡಿಪಿಆರ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ 623 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 298 ಹುದ್ದೆಗಳು ಖಾಲಿ ಇದ್ದಾವೆ. ಕೌಶಲ್ಯಾಭಿವೃದ್ಧಿ ಜನೋಪಾಯ ಇದರಲ್ಲಿ 27 ಹುದ್ದೆಗಳಿದ್ದಾವೆ. ಪರಿಶಿಷ್ಟ ಪಂಗಡಗಳ ಇಲಾಖೆಯಲ್ಲಿ 147 ಹುದ್ದೆಗಳು, ಪ್ರವಾಸೋದ್ಯಮದಲ್ಲಿ 1,287 ಹುದ್ದೆಗಳು, ಸಾರಿಗೆ ಇಲಾಖೆಯಲ್ಲಿ 14,961 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ನಗರಾಭಿವೃದ್ಧಿಗೆ ಬರೋದಾದ್ರೆ 8,169 ಹುದ್ದೆಗಳು, ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಲ್ಲಿ 554 ಹುದ್ದೆಗಳಿದ್ದಾವೆ. ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆಯಲ್ಲಿ 60 ಹುದ್ದೆಗಳಿದ್ದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ 36 ಹುದ್ದೆಗಳಿದ್ದಾವೆ. ಕಾರ್ಮಿಕ ಇಲಾಖೆಯಲ್ಲಿ 273 ಹುದ್ದೆಗಳಿದ್ದಾವೆ. ರೇಷ್ಮೆ ಇಲಾಖೆಯಲ್ಲಿ 846 ಹುದ್ದೆಗಳಿದ್ದಾವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 225 ಹುದ್ದೆಗಳಿದ್ದಾವೆ. ಕಂದಾಯ ಇಲಾಖೆಯಲ್ಲಿ 4 ಹುದ್ದೆಗಳಿದ್ದಾವೆ. ಇಷ್ಟು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಸರ್ಕಾರ ನೇಮಕಾತಿ ಮಾಡದೆ ವಿದ್ಯಾರ್ಥಿಗಳು ಸಾಕಷ್ಟು ವರ್ಷಗಳಿಂದ ಓದ್ತಿದ್ರು ಅವರ ಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ಇನ್ನಾದರೂ ಸಿಗಬಹುದೇ ನೋಡೋಣ.